ಚಾಮರಾಜನಗರ ಜಿಲ್ಲೆಯನ್ನ ಬರದ ಜಿಲ್ಲೆ ಎಂದು ಘೋಷಿಸಿ ಎಂದು ಒತ್ತಾಯಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ 948ನ್ನ ತಡೆದು ಭಾರೀ ಹೈಡ್ರಾಮಾವನ್ನು ನಡೆಸಲಾಗಿದೆ. ಚಾಮರಾಜನಗರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ನಡೆಸಿದ ಪ್ರತಿಭಟನೆಯಿಂದ ಬರೋಬ್ಬರಿ 4 ಕಿಲೋಮೀಟರ್ ಸಂಚಾರ ದಟ್ಟಣೆ ಸುಮಾರು 1 ಗಂಟೆಗಳ ಕಾಲ ನಡೆಯಿತು. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲರಾದ ಪ್ರತಿಭಟನಾಕಾರರು ಬರೀ ಮೈಸೂರಿನಲ್ಲಿ ಕಾಟಾಚಾರಕ್ಕೆ ಸಭೆ ನಡೆಸಿರುವ ಯತೀಂದ್ರ ಸಿದ್ದರಾಮಯ್ಯ ಕನಿಷ್ಠ ಸೌಜನ್ಯಕ್ಕಾದರೂ ಚಾಮರಾಜನಗರಕ್ಕೆ ಭೇಟಿ ನೀಡಿರುವುದರಿಂದ ಆಕ್ರೋಶ ಹೊರಹಾಕಿದ್ರು. ಸಚಿವ ಯತೀಂದ್ರ ಸ್ಥಳೀಯ ಶಾಸಕ ಪುಟ್ಟರಂಗಶೆಟ್ಟಿ ಮಂತ್ರಿಗಿರಿಗಾಗಿ ಓಡಾಡ್ತಾ ಇದ್ದಾರೆ ಹೊರತು ರೈತರ ಗೋಳು ಕೇಳೋರು ಸಚಿವರು, ಶಾಸಕರು, ಸಂಸದರು ಬರೀ ಎಸ್ಐಆರ್ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ನಾಚಿಕೆಯಾಗಬೇಕು. 1 ವಾರದೊಳಗೆ ಕೇಂದ್ರ ಬರ ಪರಿಹಾರ ತಂಡ ಚಾಮರಾಜನಗರಕ್ಕೆ ಬರದೇ ಹೋದರೆ ಉಗ್ರ ಹೋರಾಟವನ್ನು ನಡೆಸಲಾಗುವುದು. ಚಾಮರಾಜನಗರ ಬರುವ ಸಚಿವರಿಗೆ, ಸಂಸದರಿಗೆ ಗೇರಾವ್ ಹಾಕಿ ತಕ್ಕ ಶಾಸ್ತಿ ಮಾಡ್ತೇವೆ. ಚಾಮರಾಜನಗರದಲ್ಲಿ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಪ್ರತಿಭಟನೆ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಪ್ರಜಾಪವರ್ ಟಿವಿ ಚಾಮರಾಜನಗರ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರವನ್ನ ಚುರುಕು ಮಾಡಲಿಕ್ಕೋಸ್ಕರವಾಗಿ ಕೆಲವೊಂದಷ್ಟು ಸಚಿವರುಗಳಿಗೆ ಆಯಾ ಜಿಲ್ಲೆಯ ಜವಾಬ್ದಾರಿಯ ಪ್ರಕೃತಿ ವಿಕೋಪ ಕೊಟ್ಟರು. ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಸಭೆಯನ್ನ ಮಾಡಿದಂತ ಯತೀಂದ್ರ ಸಿದ್ದರಾಮಯ್ಯನವರೇ, ನಿಮ್ಗೆ ಚಾಮರಾಜನಗರ ಕಣ್ಣು ಕಾಣ್ತಾ ಇಲ್ವಾ? ಚಾಮರಾಜನಗರದಲ್ಲಿ ರೈತರಿಲ್ವಾ? ಬರ ಇರೋದು ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರೇ, ಯತೀಂದ್ರ ಅವರೇ. ನೀವು ಮೈಸೂರಲ್ಲಿ ಓದೆ ಪುಟ್ಟ ಬಂದೆ ಪುಟ್ಟ ಅಂತ ಸಭೆ ಮಾಡಿ ಹೋದ್ಮೇಲೆ ಇಲ್ಲಿ ಪರಿಹಾರದ ಕಾರ್ಯಗಳು ಪ್ರಾರಂಭ ಆದ್ವಾ? ಮೇವು ಬ್ಯಾಂಕ್ ಪ್ರಾರಂಭ ಆಗಿದೆಯಾ? ಜಿಲ್ಲೆನ ಇನ್ನೂ ಕೂಡ ಬರ ಅಂತ ಘೋಷಣೆ ಮಾಡ್ಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ ಇದೆ? ಇವತ್ತು ಸಾಕಷ್ಟು ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ವಿದ್ಯುತ್ ಕಣ್ಣ ಮುಚ್ಚಾಲೆ, ಕೃಷಿ ಪಂಪ್ಸೆಟ್ಗಳಿಗೆ ಅಂತರ್ಜಲ ಕುಸಿತ ಆಗಿದೆ. ನಾವು ಹಾಕಿರ್ತಕ್ಕಂಥ ಜೋಳ, ರಾಗಿ, ಉದ್ದು, ಹಸಿರು, ಸೂರ್ಯಕಾಂತಿ, ಹತ್ತಿ ಎಲ್ಲವೂ ಬೆಳೆ ನಾಶ ಆಗ್ತಾ ಇದೆ. ರಾಜ್ಯದಲ್ಲಿ 24-25 ಜನ ಎಂಪಿಗಳು ಗೆದ್ದಿರಲ್ಲ ಬಿಜೆಪಿಯಿಂದ. ನೀವೇನು ಮಣ್ಣು ತಿಂತ ಇರ್ತೀರೋ, ಅನ್ನ ತಿಂತೀರೋ? ಅಧಿಕಾರಕ್ಕಾಗಿ ಕಿತ್ತಾಡ್ತಿರಲ್ರಿ ನೀವು. ನಾಚಿಕೆ ಆಗ್ಬೇಕು ನೀವು MP MLAಗಳಿಗೆ. ಒಬ್ಬ MLA ಗ್ರಾಮೀಣ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಬರ ಇದೆ ಅಂತೇಳಿ ಬಾಯಿ ಬಿಡ್ತಾ ಇಲ್ಲ. ಇಂಥ ಅವಿವೇಕಗಳಿಗೆ ಮಂತ್ರಿ ಸ್ಥಾನ ಬೇಕಾ ನಿಮ್ಗೆ? ಮಂತ್ರಿ ಸ್ಥಾನ ಬೇಕೇನ್ರಿ MLAಗಳಿಗೆ ನಿಮ್ಗೆ? ಪ್ರಕೃತಿ ವಿಕೋಪದ ಪರಿಹಾರ ಸಚಿವರು ಉಸ್ತುವಾರಿ ನೇಮಕ ಆದ್ರಲ್ಲ, ಈ ಭಾಗದ ಶಾಸಕರುಗಳು ನಮ್ಮ ಭಾಗಕ್ಕೆ ನೇಮಕ ಆಗಿರೋರ್ನ ಯತೀಂದ್ರ ಸಿದ್ದರಾಮಯ್ಯನ ಕರ್ಕೊಂಡ್ಬಂದು ಚಾಮರಾಜನಗರದಲ್ಲಿ ಯಾಕೆ ಸಭೆ ಮಾಡ್ಲಿಲ್ಲ? ಸರ್, ಅದೇ ಯತೀಂದ್ರ ಸಿದ್ದರಾಮಯ್ಯ SR ಬಗ್ಗೆ ಮಾತಾಡ್ತಾರ ಹೊರತು ಈಗ ಮಳೆ ಆಗ್ತಾ ಇಲ್ಲ, ರೈತರ ಬಗ್ಗೆ ಒಂದೇ ಹೋದ್ರೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಮುಂದಿನ ಹೋರಾಟ 1 ವಾರದೊಳಗಡೆ ಸರಿಯಾದ ರೀತಿ ಕ್ರಮ ಹತ್ತದಿಂದ ಆಗ್ಲಿಲ್ಲ ಅಂದ್ರೆ ಯಾವುದೇ ಮಂತ್ರಿ ಜಿಲ್ಲೆಗೆ ಬಂದ್ರು ಬರದ ಪರಿಸ್ಥಿತಿ ಏರ್ಸ್ತೀವಿ. ಯಾವ ರೀತಿಯಾಗಿ ನಾವು ತೀರಿಸ್ತೀವಿ, ಗೊತ್ತಿದೆ, ಚಳುವಳಿ ಇದೆ, ಅದು ತಾಕತ್ತು ಹೆಸರು ಟವಲ್ಗಿದೆ. ಕಪ್ಪು ಬಟ್ಟೆ ತೋರಿಸ್ತಿರೋ, ಕಪ್ಪು ಬಾವುಟೆ ತರ್ತೀವೋ, ಜಿಲ್ಲೆಗೆ ಬರ್ಬಿಡಲ್ವೋ, ಅಥವಾ ಬಸಿ ಬಳಿತೀವೋ, ರೈತನಿಗೆ ಆಕ್ರೋಶ ಬಂದಾಗ, ಒಟ್ಟರಿಸಿದಾಗ ಏನ್ ಮಾಡ್ತಾನೆ ಹೇಳಿ? ಬೇಕಾದದನ್ನ ಪಡ್ಕೋಬೇಕಾದ್ರೆ ಹೋರಾಟ ಇದೆಯದಲ್ಲ, ಆ ರೀತಿ ಹೋರಾಟ ಬುದ್ಧಿ ಕಲಿಸೋ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್.